ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಅಷ್ಟೇ ಬ್ಯುಸಿ ಇದ್ದೆ ಆ್ಯಂಡ್ ವ್ಲಾಗ್ ಎಡಿಟ್ ಮಾಡೋ ಮೂಡ್ ಸಹ ಇರಲಿಲ್ಲ. ಫೆಬ್ 14 ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಅವತ್ತು ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿ May 9 ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಇಬ್ಬರು ಪ್ಲಸ್ ನಾನು ನನ್ನ ಹಸ್ಬೆಂಡ್ ಹೋಗ್ತಿದ್ವಿ. 30 ಮಿನಿಟ್ಸ್ ಆಯಿತು, ಫ್ರೆಂಡ್ಸ್ ಏನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 8 ಆಗಿದೆ ಟೈಮ್. ಇನ್ನೊಂದು 10 ಮಿನಿಟ್ಸ್ ಬರ್ತಾರೆ ಅನ್ಸುತ್ತೆ. ನೋಡಿ ಮುಂದೆ ನಿಂತ್ಕೊಂಡು ವೇಟ್ ಮಾಡ್ತಿದ್ದೀವಿ. ಸೊ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿರೋದ್ರಿಂದ ಅವರು ಬರೋ ಅಷ್ಟರಲ್ಲಿ 8:15 ಆಯಿತು. ಸೊ ಎಂಟರ್ ಆಗಿ ಫಸ್ಟು ಹೋಗಿದ ತಕ್ಷಣ ಫುಡ್ ಆರ್ಡರ್ ಮಾಡಿ ತಿನ್ನೋಣ, ಹೊಟ್ಟೆ ಆಗ್ತಿತ್ತಲ್ಲ, ಸೊ ತಿನ್ನೋಣ ಅಂತ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ಬಂತು. ಬಟ್ ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಪ್ರಾನ್ಸ್ ಸಮಥಿಂಗ್ ಕುನಾಫಾ ರೋಸ್ಟ್ ಏನೋ ಇದೆ. ಸೊ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಬಿಟ್ಟರೆ ಆಂಧ್ರ ಚಿಲ್ಲಿ ಚಿಕನ್ ಇನ್ನೂ ಸ್ವಲ್ಪ ಸ್ಪೈಸಿ ಇರಬೇಕಿತ್ತು, ಬೆಟರು. ಬೇರೆ ಅದು ಬಿಟ್ಟರೆ ಎಲ್ಲ ಇನ್ನೆಲ್ಲ ನಾರ್ಮಲ್ಲೇ ಅಂತ ಅನ್ನಿಸ್ತು. ಈವನ್ ಮಾಕ್ಟೇಲ್ ಸಹ ಅಷ್ಟೊಂದು ಭಾವನ ಥರ ಏನೂ ಇರಲಿಲ್ಲ. ಓಕೆ, ಬಾಯ್ ಮಾಡ್ಬಿಡಿ. ಬಾಯ್ ನೀಟಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಸೊ ಬೇಜಾರು ಮಾಡ್ಕೊಂಬಿಡಿ. ಬಾಯ್. ಸೊ ಎಲ್ಲ ಮುಗಿಯೋ ಅಷ್ಟರಲ್ಲಿ 11:30 ಆಗಿತ್ತು ಟೈಮು. ಆ್ಯಂಡ್ ಐಸ್ ಕ್ರೀಮ್ ತಿನ್ನೋಣ ಅಂತ ರಿಚ್ MG ರೋಡ್ಗೆ ಹೋಗಿದ್ವಿ. 12:30 ಆಗಿತ್ತು ಟೈಮು. ಆ್ಯಂಡ್ ರಿಟರ್ನ್ ಬಂದು ನೋಡ್ತೀವಿ, ಫುಲ್ ಒಂದೇ ಒಂದು ವೆಹಿಕಲ್ ಇಲ್ಲ, ಫುಲ್ಲು ಕ್ಲೋಸು. ನಾವು ಕಾರಲ್ಲೇ ಪಾರ್ಕ್ ಮಾಡಿ ಹೋಗಿರೋದ್ರಿಂದ ಸೊ ಕಾರ್ ತೊಗೋಬೇಕಿತ್ತು. ಸೊ ಕಾರ್ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅವರಿಗೆ ಇಷ್ಟ ಅಂತ ಚಪಾತಿ ಉತ್ತರ ಕರ್ನಾಟಕ ಸ್ಟೈಲ್ ಏನೋ ಕರಿ ಮಾಡಿದ್ದೆ. ಸೊ ಊಟ ಎಲ್ಲ ಮಾಡಿಕೊಂಡು ಸ್ಮಾಲ್ ಸೆಲೆಬ್ರೇಷನ್ ಥರ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ದೆ ನೈಟು. ಆ್ಯಕ್ಚುಲಿ ಈ ಸೆಲೆಬ್ರೇಷನ್ ಏನಕ್ಕೆ ಅಂತಲೇ ನಾನು ಹೇಳಲಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಇದು ನಮ್ಮ ಲವ್ ಸ್ಟೋರಿಗೆ 8 ಇಯರ್ಸ್ ಆಗಿತ್ತು. ಸೊ ಹಳೆ ಫೋಟೋಸು, ರೀಲ್ಸು, ಆಗ ರೀಲ್ಸ್ ಇರಲಿಲ್ಲ, ಟಿಕ್ಟಾಕ್ ಇತ್ತು. ಸೊ ಅದೆಲ್ಲ ನೋಡಿಕೊಂಡು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.